ನಿನ್ನೆ ರಾತ್ರಿ ಮಳೆ ಸುರಿತಲ್ಲ ಸರ್, ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಮಳೆ ಬರ್ತಾ ಇದೆ ಅಂತ ಅಷ್ಟೇ ಅಂತ ಅನ್ಕೊಂಡ್ವಿ, ಸಿಡ್ಲಿ ಗುಡುಗಿದೆ ಅಂತೇಳಿ. ನಮಗೇನು ಗೊತ್ತೇ ಆಗಿರಲಿಲ್ಲ ಹಿಂದ್ಗಡೆ ಗೋಡೆ ಬಿದ್ದಿದೆ ಅಂತ. ಜಸ್ಟ್ ಎಲ್ಲಿಂದನೋ ಡ್ರೈನೇಜಿಂದ ಎಲ್ಲೋ ನೀರು ಬಂದು ತುಂಬಿಕೊಂಡು ಹೊರಗಡೆ ಬಂದಿದೆ, ಮನೆಯೆಲ್ಲ ತುಂಬಿಕೊಂಡಿದೆ ಅಂತ ನಾವು ಅನ್ಕೊಂಡಿದ್ವಿ. ಆಮೇಲೆ ಡೋರು ನಾವು ಹೊರಗಡೆ ಬಂದು ಸೇಫ್ ಆಗೋಣ ಅಂದರೆ ಹೊರಗಡೆ ಡೋರು ಕೂಡ ಲಾಕ್ ಆಗಿತ್ತು. ಮಕ್ಕಳೆಲ್ಲ ಒಳಗಡೆ ಹತ್ತತ್ರ ನಮ್ಮ ಸೊಂಟಕ್ಕಿಂತ ಎತ್ತರ ಬರ್ತಿತ್ತು. ನೀರು ಇನ್ನೂ ಫ್ಲೋ ಆಗ್ತಾನೆ ಇತ್ತು. ತುಂಬಾ ನಾವು ಕೂಗ್ತಾ ಇದ್ವಿ, ಬಟ್ ಆ ಗುಡುಗು ಸಿಡ್ಲಿದ್ದಕ್ಕೆ ಯಾರು ಜನನೂ ಪಾಪ ಗೊತ್ತಾಗಿಲ್ಲ. ಆಮೇಲೆ ನಾವು ಹೆಂಗಾರಾಗ್ಲಿ ಹಿಂದ್ಗಡೆ ಏನಾರು ಹೋಗಿ ನೋಡೋಣ, ಅಲ್ಲೇನಾರು ನೀರು ಏನಾರು ಹೋಗಕ್ಕೆ ಸಾಧ್ಯನಾ ಅಂತ ಹಿಂದೆ ಹೋಗ್ತೀನಿ. ಅವಾಗ ನನಗೆ ಗೊತ್ತಾಯ್ತು ಹಿಂದ್ಗಡೆದು ಗೋಡೆ ಎಲ್ಲ ಕುಸ್ತು ಇಟ್ಟಿಗೆ ಎಲ್ಲ ನನ್ನ ಕಾಲಿಗೆ ಸಿಕ್ತಿತ್ತು. ಅದು ಅವಾಗ ನಮಗೆ ಗೊತ್ತಾಗಿದ್ದು ಇಡೀ ಎಂಟೈರ್ ಹಿಂದ್ಗಡೆಗೆ ಗೋಡೆ ಕುಸ್ತು ನೀರೆಲ್ಲ ನಮ್ಮ ಮನೆ ಒಳಗೆ ಬಂದಿದೆ ಅಂತೇಳಿ. ತುಂಬಾ ಥಿಂಗ್ಸ್ ಎಲ್ಲ ನಮ್ದೆಲ್ಲ ಹಾಳಾಗಿದೆ. ವಾಷಿಂಗ್ ಮಿಷಿನ್, ಫ್ರಿಜ್ಜು, ಎಂಟೈರ್ ಮನೇಲಿ ಒಂದೇ ಒಂದು ಥಿಂಗ್ಸು ಏನೂ ಇಲ್ಲ, ಎಲ್ಲ ಹಾಳಾಗಿದೆ. ನಮಗೆ ತುಂಬ ಲಕ್ಷಾಂತರ ರೂಪಾಯಿ ದುಡ್ಡು ಇದರಿಂದ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ನಾವು ರಾತ್ರಿ ಹೆಂಗೆ ಕಳೆದ್ವಿ ಅನ್ನೋದು ನಮಗಷ್ಟೇ ಗೊತ್ತು. ಸುತ್ತಮುತ್ತ ಜನ ಬಂದು ನಮಗೆ ಹೆಲ್ಪ್ ಮಾಡಿದ್ರು, ಹೊರಗಡೆ ಬಾಗಿಲೆಲ್ಲ ತೆಗೆದು ನೀರೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಸಹ ಹೆಲ್ಪ್ ಮಾಡಿದ್ರು. ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹೆಸರು ರೋಹಿಣಿ ಅಂತ. ಹೊಟ್ಟೆ ಉರಿಯತ್ ನನಗೆ ಯಾರ ಕೇಳ್ಕೊಳ್ಳಿ, ಯಾರು ಹೇಳ್ಕೊಡೋಂಥ ಪರಿಸ್ಥಿತಿನೂ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ ನಾನು. ಹಂಗೆ ತುಂಬೇ ಬಿಡ್ತು, ಒಂದು ಅರ್ಧ ಗಂಟೆನೂ ಆಗಿಲ್ಲ. ನಾವು ಏನು ತೊಗೋಬೇಕು ಏನು ಮಾಡಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ನಮಗೆ ನೀರು ಬಂದ್ಬಿಡ್ತು, ಸೊಂಟದ ಮೇಲೆಲ್ಲ ಬಂದುಬಿಡ್ತು. ಹಂಗೆ ನಿಂತ್ಕೊಂಡಿದ್ವಿ ನೀರ ಹತ್ರ. ಆಮೇಲೆ ಯಾರೋ ಒಬ್ರು ಕರೆಂಟ್ ಇದೆ ಬರ್ರಿ ಅನ್ನೋಕ್ಕೆ ನಾವು ಒಂಚೂರು ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಎಲ್ಲ ಹಾಳಾಗಿ ಎಲ್ಲ ನಷ್ಟ ಆಗೋಗಿದೆ, ಏನೇನೋ ಉಳಿದಿಲ್ಲ. ನಾವು ಬದುಕಿರೋದೇ ಹೆಚ್ಚು ದೇವ್ರ ಪುಣ್ಯ ಅನ್ಸ್ಬಿಟ್ಟೈತಿ. ನಾವು ಎತ್ಕೊಳಕ್ಕೂ ಏನಿಲ್ಲ, ಮಾಡ್ಕೊಳಕ್ಕೂ ಏನಿಲ್ಲ. ಇರೋ ಮನೆ ಬಿದ್ದೋಗಿದ್ದಕ್ಕೆ ಈ ವರ್ಷ ಮನೆಗೆ ಬಾಡಿಗೆ ಬಂದ್ವಿ. ಈ ಥರ ನೀರು ಬರ್ತಿತ್ತು ಅಂತ ನಮ್ಗೆ ಗೊತ್ತೂ ಆಗಿಲ್ಲ. ಈ ಥರ ಸಮಸ್ಯೆ ಆಗಿದೆ ನಮಗೆ.